ಸರ್ ಅವರು ಪರ್ಟಿಕ್ಯುಲರ್ ಆಗಿ ಒಂದು ಲೈನ್ ಮೆನ್ಷನ್ ಮಾಡಿದ್ದಾರೆ ಸರ್, ವಿರೋಧ ಪಕ್ಷದವರು ಕೂಡ ಇದನ್ನ ವಿರೋಧಿಸ್ತಾರೆ, ಹಾಗಾಗಿ ವಾಪಸ್ ಕಳಿಸ್ತಿದ್ದೀವಿ, ಕ್ಲಾರಿಫಿಕೇಶನ್ ಕೊಡಿ ಅಂತ. ನಾನು ಅದೆಲ್ಲ ನೋಡಿಲ್ಲ. ನಮ್ಗೆ ಅದೆಲ್ಲ ಸಿಗೋದಿಲ್ಲ, ನಿಮ್ಗೆ ಅದೇನು ಸಿಗ್ತದೋ ಗೊತ್ತಿಲ್ಲ. ರಾಜ್ಯಪಾಲರ ನೋಟು ನಮ್ಗೆಲ್ಲ ಸಿಗಲ್ಲ. ಸರ್ ವಿಪಕ್ಷದಲ್ಲಿದ್ದಾಗ ನಿಮಗೆ ಸಿಕ್ಬಿಡುತ್ತೆ, ವಿಪಕ್ಷದಲ್ಲಿದ್ದಾಗ ಸರ್ 3667 ಎಕರೆ ಜಮೀನನ್ನ ನೆನ್ನೆ ಒಪ್ಪಿಕೊಂಡಿದ್ದೀರಿ ಕೂಡ. ಹಿಂದೆ ಇದೆ ನೀವು ಕಾಂಗ್ರೆಸ್ ಅಲ್ಲಿದ್ದಾಗ ವಿರೋಧ ಮಾಡಿದ್ದು ನಮಗೆ ಅನೇಕ ರೀತಿಯಲ್ಲಿ ಕೆಲವು ಪ್ರಶ್ನೆಗಳನ್ನ ಅವತ್ತು ಎತ್ತಿದ್ದು. ಆ ಪ್ರಶ್ನೆಗಳಿಗೆಲ್ಲ ಈಗ ಉತ್ತರ ಸಿಕ್ಕಿದೆ. ಕೋರ್ಟ್ ಕೂಡ ಆದೇಶ ಮಾಡಿದೆ. ಕೋರ್ಟ್ ಡೈರೆಕ್ಷನ್ಸ್ ಕೊಟ್ಟಿರುವಾಗ ಎಕ್ಸಾಮಿನ್ ಮಾಡಿ ಅದಕ್ಕೆ ಏನು ಸ್ಥಳೀಯವಾಗಿ ಏನು ಬೆಲೆ ಇದೆ ಆ ಬೆಲೆ 1,50,000 ಬೆಲೆಯನ್ನು ನಿಗದಿ ಮಾಡಿ ಅಲ್ಲಿನ ಸಬ್ ರಿಜಿಸ್ಟ್ರಾರ್ ಬೆಲೆಯನ್ನು ತಗೊಂಡು ಬೆಂಚ್ ಮಾರ್ಕ್ ಆಗಿ ತಗೊಂಡು ಅದನ್ನೆಲ್ಲ ಪದ್ಧತಿಗಳು ಏನೇನು ಮಾಡಬೇಕು ಅದೆಲ್ಲ ಮಾಡಿದ್ದಾರೆ. ಮಾಡಿದ್ಮೇಲೆ ವಿ ಆರ್ ಕನ್ವಿನ್ಸ್. ಜೊತೆಗೆ ಇನ್ನೂ ಒಂದು ಏನಂತ ಹೇಳಿದ್ರೆ, ಈಗ ನಾವು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟಿಂಗ್ ಮಾಡ್ತೀವಿ. ಈ ವಿಶ್ವದಿಂದ ಅನೇಕ ಜನ ಕೈಗಾರಿಕೋದ್ಯಮಿಗಳನ್ನ ಅಥವಾ ಇನ್ವೆಸ್ಟರ್ಸ್ ಅನ್ನ ನಾವು ಇಲ್ಲಿ ಕರೀತೀವಿ. ಪ್ರಪಂಚದಾದ್ಯಂತ ಬರ್ತಾರೆ, ಭಾಗವಹಿಸ್ತಾರೆ. ಅವ್ರಿಗೆ ಏನು ಹೇಳ್ತೀವಿ ನಾವು ಅಂತ ಹೇಳಿದ್ರೆ, ನಿಮಗೆ ಕನ್ಸೆಷನ್ಗಳು ಕೊಡ್ತೀವಿ, ಪವರ್ ಕನ್ಸೆಷನ್ ಕೊಡ್ತೀವಿ, ವಾಟರ್ ಕನ್ಸೆಷನ್ ಕೊಡ್ತೀವಿ, ಲ್ಯಾಂಡ್ ಕೊಡ್ತೀವಿ. ಲ್ಯಾಂಡ್ ಕೊಡುವಾಗ ಕನ್ಸೆಷನ್ ಕೊಡ್ತೀವಿ, ಕೆಲವು ಸಂದರ್ಭದಲ್ಲಿ ಇನ್ನೂ ಕಡಿಮೆ ಬೆಲೆಗೆ ಕೊಡ್ತೀವಿ. ಇದೆಲ್ಲ ನಾವು ಇನ್ವೆಸ್ಟರ್ಸ್ ಮೀಟಿಂಗಲ್ಲಿ ಹೇಳ್ತೀವಿ. ಇಲ್ಲಿ ಇರ್ತಕ್ಕಂಥ ಇಂಡಸ್ಟ್ರಿಗಳಿಗೆ ಅವರಿಗೆ ಬಂದಂಥ ಸಂದರ್ಭದಲ್ಲಿ ಅದು ಅಪ್ಲೈ ಆಗಬೇಕಲ್ವಾ. ಹಾಗಾಗಿ ನಾವು ಇರೋರ್ನೂ ಉಳಿಸ್ಕೋಬೇಕು, ಹೊಸಬರನ್ನು ತರಬೇಕು. ಈಗ ಜಿಂದಾಲ್ನವರು ಅಥವಾ JSWನವರು ಲಕ್ಷಾಂತರ ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಐ ಥಿಂಕ್ ದೇ ಆರ್ ದಿ ಲಾರ್ಜೆಸ್ಟ್ ಇನ್ವೆಸ್ಟರ್ಸ್ ಇನ್ ಕರ್ನಾಟಕ ಕಂಪೇರ್ ಟು ಎನಿ ಇಂಡಸ್ಟ್ರಿ. ಅಂಥವರಿಗೆ ನಾವು ಒಂದಿಷ್ಟು ಕನ್ಸೆಷನ್ ಕೊಟ್ಟು ಅವರನ್ನು ನಾವು ಎನ್ಕರೇಜ್ ಮಾಡದೆ ಹೋದ್ರೆ 1,00,000 ಜನ ಕೆಲಸ ಮಾಡ್ತಾರೆ. ಅಂಥ ಒಂದು ಕೈಗಾರಿಕೆಯನ್ನು ನಾವು ಡಿಸ್ಕರೇಜ್ ಮಾಡಿದ್ರೆ ರಾಜ್ಯ ಬಿಟ್ಟು ಹೋಗ್ತಾರೆ. ಅದಕ್ಕಾಗಿ ಕೆಲವು ಕನ್ಸೆಷನ್ ಕೊಡಬೇಕಾಗುತ್ತೆ. ಉದಾಹರಣೆಗೆ ಆಂಧ್ರ ಪ್ರದೇಶದಲ್ಲಿ, ತಮಿಳ್ನಾಡು, ಇದು ಏನದು ತೆಲಂಗಾಣದಲ್ಲಿ ಫ್ರೀಯಾಗಿ ಲ್ಯಾಂಡನ್ನು ಫ್ರೀಯಾಗಿ ಕೊಟ್ಟಿದ್ದಾರೆ ಇಂಡಸ್ಟ್ರಿಗಳು. ಅಂಥ ಉದಾಹರಣೆಗಳು ಇದ್ದಾವೆ. ಅದರಿಂದ ನಾವು ಕೊಡಲಿಲ್ಲ ಅಂದರೆ ಅವ್ರು ಕೊಡ್ತಾರೆ, ಫ್ರೀಯಾಗಿ ಲ್ಯಾಂಡ್ ಕೊಡ್ತೀವಿ ಬನ್ನಿ ಅಂತಾರೆ. ಈಗ ನೋಡಿ, ಮೊನ್ನೆ ಒಂದು ಸಣ್ಣ ಘಟನೆ ನಡೆದಾಗ ಬೆಂಗಳೂರಿನಲ್ಲಿ ನಾವು ಕೆಲವರೆಲ್ಲ ಇಂಡಸ್ಟ್ರಿ ಬಿಟ್ಟು ಹೋಗ್ಬಿಡ್ತೀವಿ ನಾವು ಅಂತೇಳಿ CIAಯಿಂದ ಎಲ್ಲ ಮಾತುಗಳನ್ನ ಬರ್ತೀವಿ. ಆ ಸಂದರ್ಭದಲ್ಲಿ ನಾವು ತಮಿಳ್ನಾಡಿನವರು, ತೆಲಂಗಾಣದವರು ನಮ್ಮೂರಿಗೆ ಬನ್ನಿ ನಾವು ಕೊಡ್ತೀವಿ ಅಂತ ಓಪನ್ ಸ್ಟೇಟ್ಮೆಂಟ್ಗಳು ಕೊಟ್ಟರು. ಹಾಗಾಗಿ ಕಾಂಪಿಟೇಟಿವ್ ವರ್ಲ್ಡಲ್ಲಿ ನಾವು ಕೂಡ ಒಂದಿಷ್ಟು ಕನ್ಸೆಷನ್ಸ್ಗಳು ಅದು ಎಲ್ಲ ಕೊಡಬೇಕಾಗುತ್ತೆ. ಆ ದೃಷ್ಟಿಯಿಂದ ಮಾಡಿದ್ವಿ.